ನಿಮಿಷಗಳಲ್ಲಿ ಗಂಟೆಗಳಲ್ಲೆಲ್ಲ ಶಾಸಕರು ಬರ್ತಾರೆ. ಹೌದು ಸರ್, ಸಭೆ ನಡೀತಾ ಇದೆ. ಎಲ್ಲ ರೆಡಿ ಮಾಡಿದ್ದೀವಿ ಸರ್. ಒಂದ್ಸರಿ ಬೇಕಾದ್ರೆ ತೋರಿಸ್ಕೊಂಡು ಬರ್ಬೋದು, ಎಲ್ಲನೂ ತೋರಿಸ್ಬೋದು. ಎಲ್ಲ ರೆಡಿ ಮಾಡಿದ್ದೀವಿ, ಊಟದ ವ್ಯವಸ್ಥೆ ಸರಿ ಮಾಡಿದ್ದೀವಿ. ಆಮೇಲೆ ಸಭೆ ಮಾಡಲಿಕ್ಕೆ ಒಂದು ಸಪ್ರೇಟು ಟೆಂಟ್ ಹಾಕ್ಸಿದ್ದೀವಿ. ಎಲ್ಲ ರೀತಿಯೂ ರೆಡಿ ಆಗಿದೆ. ಸಕಲ ಸಜ್ಜನ್ನು ಮಾಡ್ಕೊಂಡಿದ್ದೀವಿ, ಸಕಲ ರೀತಿ ಸಜ್ಜಾಗಿದೆ. ಅಭ್ಯರ್ಥಿ ಕೆಲಸ ನಿಟ್ಟಿನಲ್ಲಿ ಹೇಗೆ ಸರ್? ಅಲ್ಲ, ನಾವು ಮೆಜಾರಿಟಿ ಇದ್ದೀವಿ ಸರ್. ನೀವು 5ನೇ ಅಭ್ಯರ್ಥಿ ನಾವು ಗೆಲ್ತೀವಿ. ಕಾರಣ ಏನಂದರೆ ಅವ್ರಿಗಿರೋದು ಬರೀ 14 ಓಟು, ನಮಗಿರೋದು 24 ಓಟು. ಈಗ ನಾವು ಸೆಕೆಂಡ್ ಪ್ರಿಫರೆನ್ಸ್ ಹಾಕೊಂಡ್ರೆ ನಮ್ಗೆ 28 ಆಯ್ತದೆ. 40 ಓಟ್ಗೆ 120 ಜನ ನಾವು ಸೆಕೆಂಡ್ ಪ್ರಿಫರೆನ್ಸ್ 3 ಓಟ್ ಬರ್ತದೆ. ನಮಗೆ 100% ನಾವು ಗೆಲ್ತೀವಿ. ನಾವು ಬೇರೆ ಓಟ್ ಮೇಲೆ ಡಿಪೆಂಡ್ ಆಗಿಲ್ಲ. ನಾವು ನಮ್ಮ ಓಟ್ನ ನಾವು ನರಿಶ್ ಮಾಡ್ಕೋತೀವಿ ಅಷ್ಟೇ. ನಿಮ್ಗೇನಾರ ಅಸಮಾನತೆ ಶಾಸಕರು ಯಾರು ಇದ್ರೆ ಹೇಳಿದ್ರೆ ಅವ್ರನ್ನ ಸೆಳಿತೀವಿ. ನಾವು ಅನ್ಕೊಂಡಂಗೆ ಅಸಮಾನತೆ ಶಾಸಕರು ಯಾರು ಇಲ್ಲ. ನಿಮ್ಗೇನಾರ ನಿಮ್ಗೆ ಗೊತ್ತಿದ್ರೆ ವಿಚಾರ ನಮ್ಗೆ ಹೇಳಿದ್ರೆ ಸ್ವಲ್ಪ ನಿಮ್ಮಿಂದನೂ ಕೂಡ ನಮ್ಗೆ ಅನುಕೂಲ ಆಗ್ತದೆ, ಹೇಳಿ ಸರಿ ಮಾಡ್ಕೋತೀವಿ. 14 ಜನ ಶಾಸಕರುಗಳ ಸಂಪರ್ಕ ಮಾಡಿದ್ದಾರೆ ಅನ್ನೋ ಚರ್ಚೆ ಆಗ್ತದೆ. ಯಾರು? ಜೆಡಿಎಸ್ ಬಿಜೆಪಿಯವರು ಸಂಪರ್ಕ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ ಅನ್ನುವಂಥ ವಿಚಾರ ಇದೆ. ನೋಡೋಣ, ನಮ್ಮ ಶಾಸಕರು ಆ ರೀತಿ ಇಲ್ಲ. ನಮ್ಮ ಶಾಸಕರು ಸಂಪರ್ಕ ಏನು ಫೋನ್ ಅಲ್ವೇನ್ರಿ? ಇವಾಗ ಏನು ಹುಡಿಕೊಂಡು ಹೋಗ್ಬೇಕಾ? ಫೋನಲ್ಲಿ ಮಾತಾಡ್ಬೋದು, ಒಂದು ಕೇಳ್ಬೋದು, ಏನೋ ನನಗೊಂದು ಸಹಾಯ ಮಾಡಪ್ಪ ಅಂತ ಕೇಳ್ಬೋದು. ಅದೇನು ತಪ್ಪೇನಿಲ್ಲ, ಅದು ಕೇಳಿರೋದು. ನಾವು ಇಲ್ಲಿ ಬಂದಾಗ ನಾವು ಯಾವ ರೀತಿ ಅವ್ರನ್ನ ಯಾರು ನಿಮ್ಗೇನು ಗೊತ್ತಾ 14 ಜನದ ಪಟ್ಟಿ ದಯಮಾಡಿ ಏನೋ ಇದ್ರೆ ನಿಮ್ಮಿಂದ ನಮ್ಗೆ ಸ್ವಲ್ಪ ಸಹಾಯ ಆಗಲಿ. ಸರ್ ಎಲ್ಲರೂ ರೆಸಾರ್ಟ್ಗೆ ಕರ್ಕೊಂಡ್ಬರ್ತಾ ಇರೋದು ಅಂತ ಹೇಳಿ ಸರ್, ದಯಮಾಡಿ ಕ್ಷಮಿಸಿ. ನಾನು ಹೇಳೋದು ಏನಂದರೆ, ನಾವು ಚುನಾವಣೆ ಮಾಡ್ತಾ ಇದ್ದೀವಿ. ಚುನಾವಣೆ ಮಾಡ್ಬೇಕಾದ್ರೆ ನಾವು ಒಗ್ಗಟ್ಟಾಗಿರ್ಬೇಕು. ಆಮೇಲೆ ಒಂದೊಂದು ಓಟ್ ಆಗಿದ್ರೆ ಕರ್ಕೊಂಬರೋ ಅವಶ್ಯಕತೆ ಇರಲಿಲ್ಲ. ನಾವು ಪ್ರಿಫರೆನ್ಷಿಯಲ್ ಓಟ್ ಹಾಕಬೇಕು. ಪ್ರಿಫರೆನ್ಷಿಯಲ್ ಓಟ್ ಹಾಕಬೇಕಾದ್ರೆ ನಾವಿಲ್ಲ ಅವ್ರಿಗೆ ವಿಚಾರ ಯಾವ ರೀತಿ ಹಾಕಬೇಕು ಅಂತ ಹೇಳ್ಕೊಡ್ಬೇಕು. ಆಮೇಲೆ ನಮ್ಮ ಶಾಸಕರ ಮೇಲೆ ಅನುಮಾನ ಬಿದ್ದು ಅಂತಲ್ಲ, ನಾವೆಲ್ಲ ಒಂದು ಕಡೆ ಒಗ್ಗಟ್ಟಾಗಿರಬೇಕು ಅನ್ನೋಕ್ಕಂಥ ಉದ್ದೇಶ ಅಷ್ಟೇ. ಯಾರ ಮೇಲೂ ಅನುಮಾನ ಇಲ್ಲ. ಎಲ್ಲರೂ ಫ್ರೀಯಾಗಿ ವಾಕಿಂಗ್ ಮಾಡೋಕ್ಕೆ ಹೋಗ್ಬೋದು, ಯಾರು ಫ್ರೀಯಾಗಿ ಸ್ವಿಮ್ಮಿಂಗ್ ಮಾಡೋಕ್ಕೆ ಹೋಗ್ಬೋದು, ಎಲ್ಲ ಓಡಾಡ್ಬೋದು. ನಾವು ಯಾರನ್ನೂ ಏನು ಕಟ್ಪಾಡಿಲ್ಲ ಇಲ್ಲಿ. ಎಲ್ಲ ಶಾಸಕರು ಇಲ್ಲೇ ಇರ್ತಾರೆ. ನಾವು 18 ಬೆಳಗ್ಗೆ ಬಸ್ನಲ್ಲಿ ಇಲ್ಲಿಂದನೇ ಎಲ್ಲರೂ ಒಟ್ಟಿಗೆ ಅಲ್ಲಿಗೆ ಹೋಗ್ತೀವಿ, ವಿಧಾನಸೌಧಕ್ಕೆ ಹೋಗ್ತೀವಿ. ಕಾಂಗ್ರೆಸ್ನಿಂದಲೂ ಕೂಡ ಜೆಡಿಎಸ್ ಶಾಸಕರನ್ನ ಸಂಪರ್ಕ ಮಾಡ್ತಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಇಲ್ಲ, ನಮ್ಗೆ ಅದರ ಅವಶ್ಯಕತೆ ಇಲ್ಲ ಅಂತ ನಾವು ಹೇಳಿದ್ದೀವಲ್ಲ ನಿಮಗೆ. ನಾವು ಯಾರನ್ನೂ ಸಂಪರ್ಕ ಮಾಡಿಲ್ಲ, ನಮ್ಗೆ ಅದರ ಅವಶ್ಯಕತೆಯೂ ಇಲ್ಲ. ನಮ್ಮ ಓಟ್ನ ನಾವು ಬಿಗಿ ಮಾಡಿಕೊಂಡು ನಮ್ಮ ಓಟ್ನ ನಾವು ನಮ್ಮ ಮನ ಹೊಲ್ಸ್ಕೊಂಡು ನಮ್ಮ ಓಟ್ ಹಾಕ್ಸ್ಕೊಂಡ್ರೆ ಸಾಕು, ನಾವು ಗೆಲ್ತೀವಿ. ನಾವು ಇನ್ನೊಬ್ಬರನ್ನ ಸಂಪರ್ಕ ಮಾಡಿ ನಾವು ಅವ್ರೇನೋ ಮಾಡೋರೇನೋ ಗೊತ್ತಿಲ್ಲ, ಬಟ್ ನಮ್ಮವ್ರಂತೂ ಯಾರೂ ಮಾಡಿಲ್ಲ ಸಂಪರ್ಕನ. ಸರ್ ನಾವು ಒಟ್ಟಿಗೆ ಇರಬೇಕು ಅನ್ನೋ ಉದ್ದೇಶ ಸರ್. ನಿಮ್ಗೆ ಹೇಳಿದ್ನಲ್ಲ, ಈಗ 5ನೇ ಅಭ್ಯರ್ಥಿನ ಗೆಲ್ಲಿಸ್ಬೇಕಾದ್ರೆ ನಾವು 2ನೇ ಪ್ರಿಫರೆನ್ಷಿಯಲ್ ಓಟ್ ಹಾಕಬೇಕಲ್ಲ. 2ನೇ ಪ್ರಿಫರೆನ್ಷಿಯಲ್ ಓಟ್ಗೆ ನಾವು ಎಲ್ರಿಗೂ ತಿಳುವಳಿಕೆ ಕೊಡ್ಬೇಕಲ್ವಾ? 2ನೇ ಪ್ರಿಫರೆನ್ಷಿಯಲ್ ಓಟ್ ಹಾಕಬೇಕಲ್ಲ. ಅವರು 120 ಓಟ್ 2ನೇ ಪ್ರಿಫರೆನ್ಷಿಯಲ್ ಬಂದರೆ ನಮಗೆ 3 ಓಟ್ ಬರ್ತವೆ. ಅಲ್ಲಿ 24 + 3 27 ಓಟ್ ಇದೆ ನಮಗೆ. 100% ಗೆಲ್ತೀವಿ ನಾವು.